ತಮ್ಮನೆ ಮಾಸ್ ಕ್ವೀನ್ ಅಂತ ಪ್ರೂವ್ ಮಾಡಿ ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಇನ್ನೊಬ್ರು ಗ್ಯಾಂಗ್ಸ್ಟರ್ ಆಗಬೇಕು ಅಂತ ಜಡ್ಜಸ್ ಇಂದ ಫುಲ್ ರಿಜೆಕ್ಷನ್ ತಗೊಂಡಿದ್ದಾರೆ. ಇನ್ನೊಬ್ರು 2 ಅವರ್ಸ್ ಐಸ್ ಮೇಲೆ ನಿಲ್ಲಕ್ಕೂ ಸೈ ಅಂತ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ. ಇದೆಲ್ಲನೂ ಅಲ್ದಲೇನೆ ವರ್ಸ್ಟ್ ಆಗಿ ಬಂದಿರೋರು ಇದ್ದಾರೆ, ಫ್ಲಾಶ್ ಅಲ್ಲಿ ಹಿಂಗೆ ಓದೋರು ಇದ್ದಾರೆ. ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ಏನೆಲ್ಲ ಆಯಿತು ಅಂತ ಈ ವ್ಲಾಗಲ್ಲಿ ನಾವು ಮಾತಾಡ್ಕೊಂಡು ಹೋಗೋಣಂತೆ. ಸೊ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಕ್ಷು ಡೈರೀಸ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನೆಲ್ಲ ಅಪ್ಡೇಟ್ ಮಾಡೋ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನ ನೋಡಿ ಎಂಜಾಯ್ ಮಾಡಿ. ನಿಮ್ಗೇನು ಅನ್ಸುತ್ತೆ ನನ್ನ ಅಪ್ಡೇಟ್ಸ್ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಫಸ್ಟ್ ಕಂಟೆಸ್ಟೆಂಟ್ಸು ಇಬ್ರು ಜೊತೆಯಾಗಿ ಬಂದ್ರು. ಒಬ್ರು ಲಕ್ಷ್ಮಿ ಅಂತ, ಒಬ್ರು ಸಂಸ್ಕೃತಿ ಅಂತ. ಲಕ್ಷ್ಮಿ ಬಂದು 24 ವರ್ಷದವರು, ಸಂಸ್ಕೃತಿ ಬಂದು 27 ವರ್ಷದವರು. ಸೊ ಇವರ ಕ್ಯಾರೆಕ್ಟರ್ಸ್ ಏನು? ಒಬ್ರು ಹಾಡು ಹೇಳ್ಕೊಂತ ಫುಲ್ ಮಾಸ್ ಎಂಟ್ರಿಯಲ್ಲಿ ಬಂದ್ರು ಲಕ್ಷ್ಮಿ ಅವರು. ಇನ್ನೊಬ್ರು ಸೈಲೆಂಟ್ ಆಗಿ ಮಾಸ್ ಎಂಟ್ರಿಯಲ್ಲಿ ಬಂದವರು ಲುಂಗಿ ಹಾಕೊಂಡು ಬಂದ್ರು. ಬೇಸಿಕಲಿ ಅವರು ಮಂಡ್ಯದವ್ರಂತೆ. ಸೊ ಅದಕ್ಕೆ ಮಾಸ್ ಎಂಟ್ರಿ ಓಕೆ. ಸೊ ಇನ್ನೊಬ್ರು ಬಂದು ಥರ್ಡ್ ಜೆಂಡರ್ ಕಂಟೆಸ್ಟೆಂಟ್ ಆಗಿ ಬಂದಿದ್ರು ಸಂಸ್ಕೃತಿ ಅವರು. ಸೊ ಅವರು ಸ್ವಲ್ಪ ಸೋಬರ್ ಆಗಿದ್ರು, ಅಷ್ಟೊಂದು ಲೈಕ್ ಜೋರಾಗಿ ಮಾತಾಡೋದು ಆ ಥರ ಎಲ್ಲ ಏನೂ ಇರಲಿಲ್ಲ ಅವರು. ಸೊ ಲಕ್ಷ್ಮಿ ಅವ್ರಿಗೆ ಮತ್ತು ಸಂಸ್ಕೃತಿ ಅವ್ರಿಗೆ ಒಟ್ಟಿಗೆ ಒಂದು ಡೇರ್ ಟಾಸ್ಕ್ನ ಕೊಟ್ಟು ಸೆಟಪ್ನ ತರಿಸ್ತಾರೆ. ಏನಪ್ಪ ಆ ಸೆಟಪ್ ಅಂದರೆ ಎಷ್ಟೊಂದು ಐಟಮ್ಸ್ಗಳಿದೆ. ಚಿಕನ್ ಆಗಿರ್ಬೋದು, ಎಗ್, ಡಿಫ್ರೆಂಟ್ ವೆಜಿಟೇಬಲ್ಸು ಇವೆಲ್ಲನೂ ಇಟ್ಟಿದ್ದಾರೆ. ಸೊ ಇವನ್ನ ಅವರು ಜ್ಯೂಸ್ ಆಗಿ ಮಾಡಬೇಕು, ಒಂಥರ ವಿಚಿತ್ರ ಜ್ಯೂಸ್ ಅಂತ ಹೇಳ್ಬೋದು. ಸೊ ಸಂಸ್ಕೃತಿ ಅವರು ಫಸ್ಟ್ ನಾನು ಮಾಡ್ತೀನಿ ಅಂತ ಮುಂದೆ ಬಂದು ಅವರೆಲ್ಲ ಹಾಕಿ ಜ್ಯೂಸ್ನ ಪ್ರಿಪೇರ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಲಕ್ಷ್ಮಿ ಅವ್ರು ಮಾಡ್ತಾರೆ. ಈ ಜ್ಯೂಸ್ಗಳನ್ನ ಅವ್ರವ್ರು ಮಾಡಿರೋದನ್ನ ಸ್ವ್ಯಾಪ್ ಮಾಡಿ ಇಬ್ರು ಕುಡಿಬೇಕು. ಸೊ ಇದರಲ್ಲಿ ಇಬ್ರು ಕುಡಿದು ಅದಕ್ಕೊಂಚೂರು ನೀರು ಹಾಕಿ ಅದಷ್ಟು ನೀಟಾಗಿ ಗ್ಲಾಸ್ ಪೂರ್ತಿ ಕ್ಲೀನ್ ಆಗಿರಬೇಕು. ಸೊ ಲಕ್ಷ್ಮಿ ಅವರು 1 ಸೆಕೆಂಡ್ ಮುಂಚೆನೆ ಮುಗಿಸಿ ಅವರು ಈ ಒಂದು ಟಾಸ್ಕ್ನ ಗೆದ್ರು. ಅವ್ರು ಕಂಪ್ಲೀಟ್ ಈ ಒಂದು ಬಿಗ್ ಬಾಸ್ ಅವ್ರೇನು ಆಡಿಷನ್ ಪ್ರೊಸೆಸಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿದ್ರು. ಅವ್ರು ಏನು ಮಾಡ್ತಿದ್ದೀನಿ ಅಥವಾ ಏನು ಮಾಡಬೇಕು ಅನ್ನೋ ಕ್ಲಾರಿಟಿಯಲ್ಲಿ ಇದ್ರು. ಸಂಸ್ಕೃತಿ ಅವರು ಸ್ವಲ್ಪ ಸೋಬರ್ ಆಗಿದ್ರು, ಅವ್ರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿರಲಿಲ್ಲ. ಅವ್ರಿಗೆ ಹೋಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಅವ್ರು ಬಂದು ಮೇಕಪ್ ಆರ್ಟಿಸ್ಟ್ ಅಂತೆ, ಅವರು ಮಾಡ್ಲಿಂಗ್ ಕೂಡ ಮಾಡ್ತಿದ್ದಾರಂತೆ. ಇಷ್ಟೆಲ್ಲ ಇದ್ರೂ ಕೂಡ ಸ್ವಲ್ಪ ಸೈಲೆಂಟ್ ಆಗಿದ್ರು. ಸೊ ಬಿಗ್ ಬಾಸ್ ಮನೆಗೆ ಅಷ್ಟು ಸೈಲೆಂಟ್ ಸೋಬರ್ ಕ್ಯಾರೆಕ್ಟರ್ ರಿಕ್ವೈರ್ಡ್ ಇಲ್ಲ ಅನ್ನೋ ಥರ ಇತ್ತು ಆ್ಯಕ್ಚುಲಿ. ಸೊ ಇವರಿಬ್ಬರ ಮಧ್ಯದಲ್ಲಿ ಲಕ್ಷ್ಮಿ ಅವ್ರಿಗೆ 4 ಗ್ರೀನ್ ಬಂದೆ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆದರು. ಆಮೇಲೆ ಸಂಸ್ಕೃತಿ ಅವರಿಗೆ 2 ರೆಡ್ 2 ಗ್ರೀನ್ ಬಂದು ಹೋಲ್ಡ್ ಆಗಿದ್ದಾರೆ. ಸದ್ಯಕ್ಕೆ ಅವ್ರೇನು ರಿಜೆಕ್ಟ್ ಆಗಿಲ್ಲ, ಬಟ್ ಹೋಲ್ಡ್ನಲ್ಲಿದ್ದಾರೆ. ಕಂಟೆಸ್ಟೆಂಟ್ ನೇಮ್ ಬಂದು ಶ್ರೀಧರ್ ಅಂತ. ಇವ್ರು ಬಂದು 21 ವರ್ಷದವರು. ಇವರು ಇಂಜಿನಿಯರಿಂಗ್ ಮಾಡ್ತಾ ಇದಾರಂತೆ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ. ಬರ್ತಾನೆ ಅವರು ಸ್ವಲ್ಪ ಎಂಜಾಯ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬರೋ ಥರ ಬಂದರು. ಅದು ಡ್ಯಾನ್ಸ್ ಥರ ಕಾಣಿಸ್ತಿರಲಿಲ್ಲ, ಓವರ್ ಆ್ಯಕ್ಟಿಂಗ್ ಥರ ಕಾಣಿಸ್ತಾ ಇತ್ತು. ಸೊ ಅವ್ರು ಡ್ಯಾನ್ಸ್ ಮಾಡ್ತಿರೋದನ್ನ ಯಾರೋ ಚಿಯರ್ ಮಾಡಲಿಲ್ಲ ಅಂತ ಬಂದು ಸ್ಟೇಜ್ ಮೇಲೆ ಇಂಟ್ರೊಡಕ್ಷನ್ ತೊಗೊಳಕ್ಕೆ ಮುಂಚೆನೆ ಕಮೆಂಟ್ ಮಾಡಿ ನೆಗೆಟಿವ್ ಪಾಯಿಂಟ್ಸ್ನ ತೊಗೊಂಡ್ರು ಅವರು. ಇದೆಲ್ಲ ಅಲ್ದಲೇನೆ ಅವ್ರಿಗೆ ಫ್ರೀಡಮ್ ಫೈಟರ್ಸ್ಗಳ ನೇಮ್ ಕೂಡ ಗೊತ್ತಿಲ್ಲ. ಫ್ರೀಡಮ್ ಫೈಟರ್ಸ್ ನೇಮ್ ಏನಿಗೆ ಬಂತು ಇಲ್ಲಿ ಅಂತಂದರೆ ಅವ್ರಿಗೆ ಮಾಫಿಯಾ ಗ್ಯಾಂಗ್ಸ್ಟರ್ ಆಗಬೇಕು ಅಂತ ಫಾರ್ಮಲ್ಲಿ ಬರ್ದಿದಾರಂತೆ. ಸೊ ಮಾಫಿಯಾ ಗ್ಯಾಂಗ್ಸ್ಟರ್ ಯಾವುದೋ ಎಕ್ಸ್ ಅನ್ನೋರು ಯಾವುದೋ ಒಂದು ರ್ಯಾಪರ್ ಹೆಸರು ಹೇಳಿದ್ರು. ಅವ್ರು ಈಸ್ ನೋ ಮೋರ್ ಅಂತ ಇವಾಗ ಅದಿರೋ ಜಡ್ಜಸ್ಗೆ ಗೊತ್ತಿಲ್ಲ. ಎಕ್ಸೆಪ್ಟ್ ವಿನಯ್, ಯಾರಿಗೂ ಆ ವಿಷಯನೇ ಅಲ್ಲಿ ಏನು ಅವ್ರು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಸೊ ಅದಕ್ಕೆ ವಿನಯ್ ಅವ್ರು ಏನು ಮಾಡ್ತಾರೆ, ಫ್ರೀಡಮ್ ಫೈಟರ್ಸ್ ಹೆಸರು ಹೇಳು ಅಂದರೆ 4 ಹೆಸರು ಹೇಳ್ಬಿಟ್ಟು 5ನೇ ನೀವೇ ಫಿಲ್ ಮಾಡ್ಕೊಳ್ಳಿ ಅಂತಾರೆ. ಸ್ವಲ್ಪ ಓವರ್ ಆ್ಯಟಿಟ್ಯೂಡ್ ಆಯಿತು ಅಂತ ಅನಿಸುತ್ತೆ. ಅವ್ರ ಆ್ಯಟಿಟ್ಯೂಡು, ಅವ್ರು ಬಂದಿದ್ದ ಬಿಹೇವಿಯರ್, ಅವ್ರಿಗಿರೋ ಆ್ಯಟಿಟ್ಯೂಡ್ ಇರಬೇಕು. ಸ್ವಲ್ಪ ಓವರ್ ಆ್ಯಟಿಟ್ಯೂಡ್ ಇದ್ದಾಗ ಏನಾಗುತ್ತೆ ಅಂತ ಅಂದರೆ ಬಿಗ್ ಬಾಸ್ ಮನೆಗೆ ಅವ್ರು ಸೆಲೆಕ್ಟ್ ಆಗಲ್ಲ, ಡೈರೆಕ್ಟ್ ಹಿಂಗೆ ಎಲಿಮಿನೇಟ್ ಆಗಿ ಹೋಗ್ತಾರೆ. ಡೈರೆಕ್ಟ್ ರಿಜೆಕ್ಟ್ ಆಗೋ ಅವ್ರಿಗೆ ರಿಜೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ಬಿಕಾಸ್ ಬ್ಯಾಕ್ ಆನ್ಸರ್ಸ್ನ ನೀನು ಕೊಟ್ಟರು ಯಾವುದಕ್ಕೆ ಕೊಡಬೇಕೋ ಅದಕ್ಕೆ ಕೊಡಬಾರ್ದು ಅನ್ನೋದಿರಬೇಕಿತ್ತು. ಸಾರಿ, ಪ್ರತಿ ಸ್ಟೇಟ್ಮೆಂಟ್ಗೂ ಐ ಆಮ್ ಎ ಗ್ರೇಟ್ ಅನ್ನೋ ಥರ ಇದು ಮಾಡ್ತಿದ್ರು. ಅವ್ರ ಆಪೋಸಿಟಲ್ಲಿರೋ ಜಡ್ಜಸ್ಗೆ ಪ್ರೊವೋಕ್ ಮಾಡ್ದಂಗೆ ಅನಿಸ್ತಿತ್ತು. ಸೊ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ ಅಲ್ಲಿರೋ ಜಡ್ಜಸ್ಗಳಿಗೆ. ಅವ್ರಿಗೆ ಗ್ಯಾಂಗ್ಸ್ಟರ್ ಆಗಬೇಕು, ಅವ್ರದ್ದೇ ಒಂದೇನೋ ಮಾಫಿಯಾ ಕಟ್ಟಬೇಕು ಅನ್ನೋದೆಲ್ಲ ಅದು ಬಿಗ್ ಬಾಸ್ ಮನೆಗೆ ನಾಟ್ ಇನ್ಕ್ಲೂಡೆಡ್ ಅನ್ನೋ ಥರ ಜಡ್ಜಸ್ ಪಾಯಿಂಟ್ ಆಫ್ ವ್ಯೂ ಆಗಿತ್ತು. ಸೊ ಇಷ್ಟೆಲ್ಲ ಆದಮೇಲೆ ಅವ್ರು ಯಾವಾಗ ಬ್ಯಾಕ್ ಆನ್ಸರ್ಸ್ ಥರನೋ ಅಥವಾ ಜಡ್ಜಸ್ನ ಪ್ರೊವೋಕ್ ಮಾಡೋಕ್ಕೆ ಶುರು ಮಾಡಿದ್ರು, 4 ಜನನೂ ರೆಡ್ ಕೊಟ್ಟರು. ಕೊಟ್ಟ ಮೇಲೂ ನಾನು ಹೋಗಲ್ಲ ಅಂತ ಕೂತಿದ್ರು. ಸೊ ಅವರಿಗೆ ಒಂದು ಟಾಸ್ಕ್ ಅಂತ ಕೊಡ್ತಾರೆ, ಟಾಸ್ಕ್ನ ಮಾಡು ಅಂತಂದರೆ ಆ ಟಾಸ್ಕ್ನ ಅವ್ರು ಮಾಡೋಕ್ಕೆ ರೆಡಿ ಅಂದರೆ ಲೈಕ್ ಅವ್ರದ್ದೇ ಅವ್ರ ಓನ್ ವೇಯಲ್ಲಿ ಏನೋ ಮಾಡ್ತೀನಿ ಅಂತ ಹೋಗ್ತಾರೆ. ಅದು ಕೂಡ ವರ್ಕೌಟ್ ಆಗಲಿಲ್ಲ. ಅವ್ರು ಪ್ರೂವ್ನೂ ಕೂಡ ಮಾಡ್ಕೊಳ್ಳಿಲ್ಲ. ಸೊ ಜಸ್ಟ್ ಅವರು 4 ರೆಡ್ ತೊಗೊಂಡು ರಿಜೆಕ್ಟ್. ನೆಕ್ಸ್ಟು ಇಬ್ಬರು ಕಂಟೆಸ್ಟೆಂಟ್ಸು ಒಟ್ಟಿಗೆ ಬಂದರು, ವಿಕಾಸ್ ಮತ್ತು ನಿಖಿಲ್ ಅಂತ. ವಿಕಾಸ್ ಬಂದು 26 ವರ್ಷದವರು, ನಿಖಿಲ್ ಬಂದು 29 ವರ್ಷದವರು. ವಿಕಾಸ್ ಅವರು ಸ್ವಲ್ಪ ಕಾನ್ಫಿಡೆಂಟಲ್ಲಿ ಬಂದರು. ನಾನು ಬಾಕ್ಸಿಂಗ್ ಮಾಡ್ತೀನಿ, ಡ್ಯಾನ್ಸಿಂಗ್ ಮಾಡ್ತೀನಿ, ಆ್ಯಕ್ಟಿಂಗ್ ಮಾಡ್ತೀನಿ, ಇದ್ರ ಜೊತೆಗೆ ಫಿಟ್ನೆಸ್ ಕೋಚ್ ಆಗಿ ಕೂಡ ಇದ್ದೀನಿ. ನಮ್ಮ ಮನೆಯಲ್ಲಿ ತುಂಬ ಶ್ರೀಮಂತ ಇದ್ರೂ ಸಹ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಸಪ್ರೇಟಾಗಿ ನಾನು ಒಂದು ರೂಮ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಅಂತ ಹೇಳಿದ್ರು ಅವರು. ನಿಖಿಲ್ ಅವ್ರು ಬಂದು ಅಡ್ವೊಕೇಟ್ ಆಗಿದ್ರು. ಅವ್ರಿಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಅಂತಲ್ಲ. ಬಟ್ ಅವರು
ಸ್ಟೇಜಲ್ಲಿ ಮಾತಾಡ್ತಿದ್ದ ರೀತಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇರಲಿಲ್ಲ ಆ್ಯಕ್ಚುಲಿ ಅದು. ಸೊ ವಿಕಾಸ್ಗೆ ಒಂದು ಕ್ವಶನ್ನ ಕೇಳ್ತಾರೆ, ನೀವು ಫಾರ್ಮಲ್ಲಿ ಬರ್ದಿದ್ದೀರಾ, ಯಾರಾದರೂ ಇವ್ರ ಅಪೋಸಿಟ್ ಬಂದರು ಅಂತಂದರೆ ಅವ್ರನ್ನ ಬಿಡಲ್ಲ ನಾನು, ವೆಯ್ಟ್ ಮಾಡಿ ಆಮೇಲೆ ಮಾತಾಡ್ತೀನಿ, ಇಲ್ಲಾಂದರೆ ಅವ್ರನ್ನ ಹಂಗೆ ಸೈಡ್ ವಿಂಡೋಗೆ ಕಳಿಸ್ಬಿಡ್ತೀನಿ ನಾನು ಅನ್ನೋ ಥರ. ಸೊ ಈ ಬಿಗ್ ಬಾಸ್ ಮನೇಲಿ ಹೇಗೆ ವರ್ಕೌಟ್ ಆಗುತ್ತೆ ಅಂತಂದರೆ, ನಾನು ಹೋಗ್ತಾ ಬರ್ತಾ ಅವ್ರು ನನ್ನ ಟಾಂಟ್ ಮಾಡ್ಬೋದು, ನಾನು ಅದಕ್ಕೆ ವೆಯ್ಟ್ ಮಾಡ್ತೀನಿ, ಹಾವು ಮುಂಗುಸಿ ಥರ ಇರಬೇಕು ಜಗಳ, ಹಂಗಂತ ಡಿಸಪಿಯರ್ ಆಗೋ ಥರ ಇರಬಾರ್ದು. ಸೊ ನಾನು ಸ್ವಲ್ಪ ಪೇಷನ್ಸ್ ಆಗೇನೆ ರಿಯಾಕ್ಟ್ ಮಾಡ್ತೀನಿ ಅನ್ನೋ ಥರ ಅವ್ರು ಮಾತಾಡಿದ್ರು. ಸೊ ವಿಕಾಸ್ಗೆ 2 ರೆಡ್ 2 ಗ್ರೀನ್ ಬಂದು ಅವ್ರು ಹೋಲ್ಡಲ್ಲಿದ್ದಾರೆ. ನಿಖಿಲ್ ಅವ್ರು ಬಂದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ಅಂದ್ಬಿಟ್ಟು 1 ಗ್ರೀನು 3 ರೆಡ್ ಬಂದು ಅವ್ರು ರಿಜೆಕ್ಟ್ ಆಗಿ. ಸೊ ನೆಕ್ಸ್ಟ್ ಬಂದಂಥ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಬಂದು ಹೇಮಲತಾ ಜಯಣ್ಣ ಅಂತ. ಇವರು ಫಾರ್ಮರು. ಬರ್ತಾನೆ ಒಂದು ಹಾಡು ಹೇಳ್ಕೊಂಬಂದರು. ಆ ಹಾಡಿನ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು ಇವೆಲ್ಲನೂ ಕೂಡ ಆಲ್ರೆಡಿ ಯಾವುದೋ ಒಂದು ಸಾಂಗಿಂದ ಆಗಿರೋ ಸಹ ಅವರು ಅದಕ್ಕೆ ಲಿರಿಕ್ಸು ಅವರೇ ಅದನ್ನು ಫಾರ್ಮ್ ಮಾಡ್ಕೊಂಡು ಹಾಡ್ಕೊತ ಬಂದರು. ಆ ಲಿರಿಕ್ಸು ಕೂಡ ಪ್ರತಿಯೊಂದು ಪದಗಳು ಸಹ ತುಂಬಾ ಅರ್ಥಪೂರ್ಣವಾಗಿದ್ದಿದ್ದು. ಅವರ ಶ್ರಮ, ಅವರ ಲೈಕ್ ರೈತರ ಶ್ರಮ ಆಗಿರ್ಬೋದು, ರೈತರದ್ದು ನೋವು ಪ್ರತಿಯೊಂದೂ ಆ ಒಂದು ಹಾಡಲ್ಲಿ ಅಡಗಿತ್ತು ಅಂತ ಅನ್ಸುತ್ತೆ. ತುಂಬ ಇನ್ನೋಸೆಂಟಾಗಿ ಕಾಣ್ತಿದ್ರು ಅವರು ಅಂತ ಅನ್ಸುತ್ತೆ. ಅವರು ಒಂದು ಹೈಸ್ಕೂಲ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರಂತೆ. ತುಂಬ ಹಲವಾರು ಭಾಷೆಯಲ್ಲಿ ಅವರು ಮಾತಾಡ್ತಾರಂತೆ, ಹಾಡು ಹೇಳ್ತಾರಂತೆ, ಹಾಡು ಕಟ್ತಾರಂತೆ ಅವರು. ಸೊ ಇದ್ರ ಜೊತೆಗೆ ಅವರು 3 ವರ್ಷ ಮಾತ್ರ ಹೈಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂ ಓದಿದ್ರಿಂದ ಇಂಗ್ಲೀಷ್ ಅವ್ರಿಗೆ ಮಾತಾಡೋಕ್ಕೆ ಸಹ ಬರುತ್ತಂತೆ. ಅವ್ರಿಗೆ ಒಂದು ಸಿಟಿ ಜೀವನದಲ್ಲಿ ಅವರು ಬೆಳಿಬೇಕಿತ್ತು, ವೃತ್ತಿ ಮಾಡಬೇಕು ಅನ್ನೋದಿತ್ತಂತೆ. ಆದರೆ ಅವ್ರನ್ನ ಮದುವೆ ಮಾಡಿಕೊಟ್ಟಿದ್ದು ಒಂದು ಹಳ್ಳಿಗಂತೆ. ಅದನ್ನೇ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರು ರೈತರ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ನಾನು ಭೂತಾಯಿಗೆ ನಾನು ನಿಯತ್ತಾಗಿರ್ತೀನಿ, ನನ್ನ ಕೈಲಿ ನಾನೇನು ಎಂಟರ್ಟೈನ್ ಮಾಡ್ಬೋದು ಅದನ್ನು ಮಾಡ್ತೀನಿ ಅನ್ನೋ ಥರ ಒಂದು ಕಾನ್ಫಿಡೆಂಟಲ್ಲಿದ್ದರು ಆ್ಯಕ್ಚುಲಿ ಅವರು. ಸೊ ಅವ್ರಿಗೊಂದು ಟಾಸ್ಕ್ ಕೊಡ್ತಾರೆ, ಇಲ್ಲಿರೋ 4 ಜನದಲ್ಲಿ ನೀವು ನಾಮಿನೇಟ್ ಮಾಡಬೇಕು. ಎಲಿಮಿನೇಟ್ ಮಾಡೋಕ್ಕೆ ಯಾರನ್ನ ಮಾಡ್ತೀರಾ ಅಂದರೆ ಶ್ರುತಿ ಅವ್ರನ್ನ ಮಾಡ್ತೀನಿ, ಯಾಕೋ ಅವ್ರು ನನ್ನ ಗುರ್ಗುರ್ ಅಂತ ಗರಮಾಗಿ ನೋಡ್ತಿದ್ದಾರೆ ಅಂತ ಅನಿಸ್ತಿದೆ. ಸೊ ಅದಕ್ಕೆ ಅವ್ರನ್ನ ಎಲಿಮಿನೇಟ್ ಮಾಡ್ತೀನಿ ನಾನು. ವಿನಯ್ ಅವ್ರ ಕಂಡ್ರೆ ತುಂಬ ಇಷ್ಟ. ಇವಾಗ ಶ್ರುತಿ ಅವ್ರನ್ನ ಬಿಟ್ಟು ಬೇರೆ ಯಾರನ್ನಾರ ಮಾಡಬೇಕು ಅಂದರೆ ವಿನಯ್ ಅವ್ರು ನಂಗೆ ತುಂಬ ಇಷ್ಟ, ಶಿವ ಅಂತ ಇಷ್ಟ. ಬಟ್ ಅಂದ್ರೆ ಅವ್ರನ್ನ ಎಲಿಮಿನೇಟ್ ಮಾಡ್ತೀನಿ ಇದ್ರು. ಇಷ್ಟ ಆದರೂ ಮಾಡ್ತೀರಾ ಅಂತಂದರೆ ಏನೋ ಅವ್ರನ್ನೂ ಮಾಡಬೇಕು ಅನಿಸ್ತು. ಬಟ್ ಅವ್ರು ವಿನಯ್ ಅವರಂದ್ರೆ ನಂಗೆ ತುಂಬ ಇಷ್ಟ, ಸಂಗೀತ ಅವರಂದ್ರೂ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಸೊ ಇವರ ಇನ್ನೋಸೆನ್ಸ್ ಆಗಿರ್ಬೋದು, ಇವರ ಸ್ಪಾಂಟನಿಟಿ ಮಾತಾಡೋದ್ರಲ್ಲಾಗಿರ್ಬೋದು, ಇವ್ರಿಗಿದ್ದಂತಹ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಇವ್ರಿಗಿದ್ದಂಥ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಬಿಗ್ ಬಾಸ್ ಮನೇಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಗಬಹುದು, ಈ ಒಂದು ಅಗ್ನಿ ಪರೀಕ್ಷಾ ಪ್ರೋಸೆಸ್ಸಲ್ಲಿ ಅವ್ರನ್ನ ಉಳಿಸ್ಕೋಬೋದು ಅನ್ನೋ ಇದಕ್ಕೆ 4 ಜನಕ್ಕೂ ಇಂಪ್ರೆಸ್ ಆಗಿ 4 ಜನನೂ ಗ್ರೀನ್ ಕೊಟ್ಟು ಅವರು ಕೂಡ ಸ್ಟಾರ್ ಕಂಟೆಸ್ಟೆಂಟ್ ಆಗ್ತಾರೆ. ಈ ಒಂದು ಎಪಿಸೋಡಲ್ಲಿ 2 ಸ್ಟಾರ್ ಕಂಟೆಸ್ಟೆಂಟ್ ಆಗಿರೋದು, ಒಂದು ಲಕ್ಷ್ಮೀ ಗೌಡ, ಒಂದು ಹೇಮಲತಾ ಅನ್ನೋರು. 2 ಕಂಟೆಸ್ಟೆಂಟ್ಗಳು ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಡೈರೆಕ್ಟಾಗಿ ಸೆಲೆಕ್ಟ್ ಆಗಿರ್ತಾರೆ. ಸೊ ನಿಮಗೆ ಈ ಒಂದು ವ್ಯಕ್ತಿ ಬಗ್ಗೆ ಅಥವಾ ಈ ಒಂದು ಕಂಟೆಸ್ಟೆಂಟ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು 2 ಕಂಟೆಸ್ಟೆಂಟ್ಸು ಒಟ್ಟಿಗೆ ಬರ್ತಾರೆ. ಒಬ್ಬರು ಅಂಕಿತಾ ಅಂತ, ಇನ್ನೊಬ್ರು ಬಂದು ಸುಷ್ಮಿತಾ ಸಿರಿ ಸಿಂಹಾದ್ರಿ ಅಂತ. ಸೊ ಬೇಸಿಕಲಿ ಅಂಕಿತಾ ಅವ್ರು ಬಂದು ಪರ್ಸ್ನಾಲಿಟಿ ಮೇಲೆ ಎಲ್ಲರೂ ಜನ ಜಡ್ಜ್ ಮಾಡ್ತಾರಂತೆ. ನೀನು ಸಣ್ಣಗಿದೆಯಾ, ಕಿವಿ ದೊಡ್ಡದಾಗಿದೆ, ಆ ಥರ ಜಡ್ಜ್ ಮಾಡ್ತಾರಂತೆ. ಅವ್ರು ಅದ್ರಲ್ಲಿ ಗೋತ್ರು ಆಗ್ತಿದ್ದವರು ಇವಾಗ ಓವರ್ಕಮ್ ಆಗಿದ್ರಂತೆ. ಅವರು ಬಿಗ್ ಬಾಸ್ ಮನೆಗೆ ಹೋಗಿ ನಾವು ಹಿಂಗಿದ್ರು ಹೇಗೆ ಕಾನ್ಫಿಡೆನ್ಸ್ ಆಗಿರಬೇಕು ಅನ್ನೋದನ್ನ ಅವ್ರು ಹೇಳಬೇಕು, ಜನತೆಗೆ ಅದನ್ನು ತೋರಿಸ್ಬೇಕು ಅನ್ನೋದಕ್ಕೆ ಅವ್ರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂತೆ. ಇನ್ನು ಸುಷ್ಮಿತಾ ಅವ್ರ ಮನೇಲಿ ಎಲ್ಲರೂ ಡಾಕ್ಟ್ರು, ಎಲ್ಲರೂ ಇಂಜಿನಿಯರ್ ಅಂತೆ. ಸೊ ನಾನೇನಾದ್ರು ಸಮಥಿಂಗ್ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅವರು ಆ 2 ಪ್ರೊಫೆಷನಿಂದ ಹೊರಗೆ ಬಂದ್ರಂತೆ. ಸೊ ಎಲ್ಲರೂ ಅವ್ರನ್ನ ಬುಲಿಂಗ್ ಮಾಡೋರಂತೆ. ಇದಕ್ಕೂ ಮುಂಚೆ ಇಲ್ಲಿ ಸ್ಟೇಜಿಗೆ ಬರೋಕ್ಕೆ ಮುಂಚೆ ಆಲ್ರೆಡಿ ಒಂದು ಜಗಳ ಆಯಿತು ಅಂತ ಅಂಕಿತಾ ಅವ್ರು ಹೇಳ್ತಾರೆ, ಅವ್ರು ಅಳ್ತಾ ಕೂತಿದ್ರು ಅಂತೆಲ್ಲ. ಬಟ್ ಈ ಒಂದು ಕಾನ್ಸೆಪ್ಟ್ ನಡೀತಿರ್ಬೇಕಾದ್ರೆ, ಲೈಕ್ ಅವ್ರು ಜಗಳ ಆಯಿತು ಅಂತ ಹೇಳಿದಾಗ ಅವ್ರನ್ನ ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೋತಾರೆ. ಅದನ್ನು ಅವ್ರು ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಅವ್ರಿಗೆ ಅಡ್ವಾಂಟೇಜ್ ಆಯಿತು, ಅಂಕಿತ್ ಅವ್ರಿಗೆ ಅದು ಡಿಸ್ಅಡ್ವಾಂಟೇಜ್ ಆಯಿತು ಅಂತ ಅನಿಸುತ್ತೆ. ಒಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿ ಆ್ಯಕ್ಚುಲಿ ಅವ್ರಿಗೆ ಅದು ಡಿಸ್ಅಡ್ವಾಂಟೇಜ್ ಆಯಿತು. ಬಿಕಾಸ್ ಅವ್ರಿಗೊಂದು ಕ್ಲಾರಿಟಿ ಇಲ್ಲ. ಅವ್ರು ಬಿಗ್ ಬಾಸ್ ಮನೆಗೆ ಜಸ್ಟ್ ಇದ್ರ ಬಗ್ಗೆ ತೋರಿಸ್ಬೇಕು, ಲೈಕ್ ಬುಲಿಂಗ್ ಫಿಟ್ನೆಸ್ ಬಗ್ಗೆ ತೋರಿಸ್ಬೇಕಷ್ಟೇ. ಫಿಟ್ನೆಸ್ಸಲ್ಲೂ ಅಲ್ಲ, ಹಿಂಗೆ ನಾವು ಸಣ್ಣಕ್ಕಿದ್ದೀವಿ, ದಪ್ಪಕ್ಕಿದ್ದೀವಿ, ಕಿವಿ ದೊಡ್ಡದಿದೆ, ಇಂಥ ವಿಚಾರದ ಮಾತ್ರ ತೋರಿಸ್ತೀನಿ ಅಂದರೆ ಅದು ಪ್ಲ್ಯಾಟ್ಫಾರ್ಮ್ ಅಲ್ಲ ಅಂತ ಅನಿಸುತ್ತೆ ಅನ್ನಂಗೆ ಪ್ರೊಜೆಕ್ಟ್ ಆದ್ರು ಅವರು. ಬಟ್ ಇವ್ರನ್ನ ಡಿಫೆಂಡ್ ಮಾಡಿಕೊಂಡು ಇವ್ರಿಗೆ ಏನೇ ಕೊಟ್ಟರು ಇವ್ರು ಡಿಫೆಂಡ್ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ ಅನ್ನಂಗೆ ತೋರಿಸ್ಕೊಂಡು. ಸುಷ್ಮಿತಾ ಅವರು ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಿದ್ದು, ಬೆಲಿ ಡ್ಯಾನ್ಸಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಇಂಥ ಒಂದು ಕಾನ್ಸೆಪ್ಟ್ನ ಅವರು ಚೂಸ್ ಮಾಡ್ಕೊಂಡ್ರಂತೆ ಆ್ಯಕ್ಚುಲಿ. ಸೊ ಅವರ ಒಂದು ಸ್ಟ್ರಾಂಗರ್ ಸೈಡ್ನ ತೋರಿಸಿದ್ರು, ಅವ್ರು ಡಿಫೆಂಡ್ ಮಾಡ್ಕೊಳ್ಳೋದು. ಸೊ ಇದು ಜಡ್ಜಸ್ಗೆ ಆ್ಯಕ್ಚುಲಿ ಇಂಪ್ರೆಸ್ ಆಯಿತು. ಸೊ ಅಂಕಿತಾ ಅವ್ರಿಗೆ 2 ರೆಡ್ಡು 2 ಗ್ರೀನ್ ಕೊಟ್ಟು ಹೋಲ್ಡ್ನಲ್ಲಿಟ್ಟರು. ಆದರೆ ಸುಷ್ಮಿತಾ ಅವ್ರಿಗೆ 3 ಗ್ರೀನ್ ಕೊಟ್ಟು 1 ರೆಡ್ ಕೊಟ್ಟು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಿದ್ರು. ನೆಕ್ಸ್ಟ್ ಬಂದಂಥ ಕಂಟೆಸ್ಟೆಂಟ್ ನೇಮ್ ಬಂದು ಗಂಗಾರಂಗ ಅಂತ.
ಸೊ ಅವರು ಗಂಗಾದೇವಿ ಅಂತ ಆ್ಯಕ್ಚುಲಿ ಅವ್ರ ಅಪ್ಪ ಅಮ್ಮ ಹೆಸರಿಟ್ಟಿದಂತೆ, ಗಂಗಾರಂಗ ಅಂತ ಅವ್ರು ಆಮೇಲೆ ಏನೋ ಚೇಂಜ್ ಮಾಡ್ಕೊಂಡ್ರಂತೆ. ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ಅನಿಸ್ತು. ಅವ್ರನ್ನೆಲ್ಲರೂ ಅವ್ರು ಮಾಡೋ ಒಂದು ಕಾಮಿಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀನು ಹೆಂಗಿರು ನೈಟಿ ಹಾಕೊಂಡೆಲ್ಲ ಪಲ್ಟಿ ಹೊಡಿತಿರ್ತೀಯಲ್ಲ ಅಕ್ಕ, ಸೋಷಿಯಲ್ ಮೀಡಿಯಾಗೆ ಬಾಕ ನೀನು ಅಂತಂದ್ರಂತೆ. ಸೊ ಸೋಷಿಯಲ್ ಮೀಡಿಯಾಗೆ ಬಂದು ಅವ್ರು ಮಾಡ್ತಿರೋ ವೀಡಿಯೋಸ್ಗಳೆಲ್ಲ ನೈಟಿ ಹಾಕೊಂಡು ಕೆಲವ್ರಿಗೆ ಅದು ಕ್ರಿಂಜ್ ಅಂತ ಕಮೆಂಟ್ ಮಾಡ್ತಿದಾರಂತೆ, ಕೆಲವರು ಇಷ್ಟಪಟ್ಟು ನೋಡ್ತಿದಾರಂತೆ. ನಾನು ಯಾವತ್ತೂ ಆ ವೀಡಿಯೋಸ್ಗಳನ್ನ ನೋಡಿಲ್ಲ ಅವ್ರದ್ದು. ಬಟ್ ಇವನ್ ಸ್ಟೇಜಲ್ಲಿ ಬಿಗ್ ಬಾಸ್ ಐ ಮೀನ್ ಅಲ್ಲಿದ್ದ ಜಡ್ಜಸ್ಗೂ ಕೂಡ ಅದು ಇಷ್ಟ ಆಗಲಿಲ್ಲ. ತುಂಬ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವರು ಅನ್ನೋ ಥರ ಇತ್ತು. ಏನೋ ಕೇಳಿದ್ರೆ ಇನ್ನೇನೋ ಹೇಳೋದು, ಇಂಟ್ರೊಡಕ್ಷನ್ ಕೊಡೋದ್ರೆ ಏನೋ ಇಷ್ಟು ಉದ್ದ ಕತೆ ಹೇಳಿದ್ರು, ಗಂಡನ ಬಗ್ಗೆ ಕುಡಿತಾನೆ ಅವನು ಅಂತ ನೀನು ಬರ್ದಿದ್ಯಲ್ಲ ಅದ್ರ ಬಗ್ಗೆ ಏನಾದರೂ ಹೇಳಿದ್ರೆ ಗೊಳೋ ಅಂತ ಹತ್ಕೊಂಡು ಕುತ್ಕೊಂಡ್ರು. ಅದು ತೀರಾ ವರ್ಸ್ಟ್ ಥರ ಕಾಣಿಸ್ತಿತ್ತು, ಲೈಕ್ ಇರಿಟೇಟೆಡ್ ಥರ ಕಾಣಿಸ್ತಿತ್ತು. ಅಷ್ಟು ಚಂದ ಅವ್ರು ಮಾಡಿದ್ರು ಅಥವಾ ಅವ್ರಿಗೆ ಬಿಗ್ ಬಾಸ್ ಮನೆಗೆ ಸೂಟಬಲ್ಲ ಅಲ್ಲ ಅನ್ನೋ ಥರ ಪ್ರೊಜೆಕ್ಟ್ ಆಗ್ತಿತ್ತು ಆ್ಯಕ್ಚುಲಿ ಅವ್ರದ್ದು. ಸೊ ಅವ್ರಿಗೆ ಏನಾದರೂ ನೆಗೆಟಿವ್ ಹೇಳಿದ್ರೆ ತಗೊಳ್ಳೋಂತಹ ಶಕ್ತಿ ಇಲ್ಲ ಅನ್ನೋದು ಡೈರೆಕ್ಟ್ ಸ್ಟೇಜ್ ಮೇಲೆ ಆ್ಯಕ್ಚುಲಿ ಗೊತ್ತಾಯಿತು. ಸೊ ಎಲ್ಲರೂ ರೆಡ್ ಕೊಟ್ಟರು ಆ್ಯಕ್ಚುಲಿ ಅವ್ರಿಗೆ. ವಿನಯ್ ಮಾತ್ರ ಗ್ರೀನ್ ಕೊಟ್ಟರು. ಅವ್ರು ಒಂದು ಅಕ್ಷರ ಮಾತಾಡಲಿಲ್ಲ. ಅಟ್ಲೀಸ್ಟ್ ವಿನಯ್ ಗ್ರೀನ್ ಕೊಟ್ರಲ್ಲ ಅದಕ್ಕಾದ್ರೂ ಖುಷಿ ರಿಜೆಕ್ಟೆಡ್ ಎನಿ ಹೌ ಒಂದು ಖುಷಿ ಪಡ್ತಾ ಇದ್ದೀನಿ ಅನ್ನೋ ಥರನೋ, ಅಥವಾ ಅಟ್ಲೀಸ್ಟ್ ನೀವು ಗ್ರೀನ್ ಕೊಟ್ರಲ್ಲ ಅನ್ನೋ ಒಂದು ಮಾತು ಕೂಡ ಅವ್ರು ಹೇಳ್ದಲೇ ಸ್ಟೇಜಿಂದ ಹಂಗೆ ವಾಕೌಟ್ ಮಾಡ್ತಾರೆ. ಸೊ ನಿಮಗೆ ನೆಗೆಟಿವ್ನ ತೊಗೊಳಕ್ಕಾಗಲ್ಲ ಅಂದಮೇಲೆ ಆಬ್ವಿಯಸ್ಲಿ ನೀವು ಬಿಗ್ ಬಾಸ್ ಮನೆಗೆ ಅರ್ಹತೆನೇ ಇಲ್ಲ. ಇವಾಗ ನೀವು ವೀಕೆಂಡ್ ಎಪಿಸೋಡ್ಸಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಆಯಿತು, ನೀವು ಮಾಡಿರೋ ತಪ್ಪು ಬಗ್ಗೆ ಡಿಸ್ಕಷನ್ ಆಯಿತು ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರಬೇಕು. ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಅಂದರೆ ಸೊ ಓನ್ಲಿ ಫೇಮ್ ಇಸ್ ನಾಟ್ ಇಂಪಾರ್ಟೆಂಟ್ ಅಲ್ಲ, ಇವನ್ ದ ನೆಗೆಟಿವ್ ಸೈಡ್ ಯು ಹ್ಯಾವ್ ಟು ಟರ್ನ್ ಇಟ್ ಇಂಟು ಎ ಪಾಸಿಟಿವ್. ಸೊ ಹಾಗಾಗಿ ಅವರು ರಿಜೆಕ್ಟ್ ಆದರು, ಸ್ಟೇಜಿಂದ ವಾಕ್ ಅವೇ, ಅವರೇ ಸೆಲ್ಫ್ ಆಗಾದರು. ಸೊ ಇಟ್ ವಾಸ್ ಲಿಟಿಲ್ ಇರಿಟೇಷನ್. ಸೊ ನೆಕ್ಸ್ಟ್ ಬಂದಿದ್ದ ಕಂಟೆಸ್ಟೆಂಟ್ ಹೆಸರು ಬಂದು ಕಿರಣ್ ಶಾಸ್ತ್ರಿ ಅಂತ. ಇವರು ಒಬ್ಬರು ಪುರೋಹಿತರಂತೆ ಆ್ಯಕ್ಚುಲಿ. ಇದಕ್ಕೂ ಮುಂಚೆ ಅವ್ರಿಗೆ ಅಪ್ಪ ಇದ್ರು ಇಲ್ಲಂತೆ, ಅಮ್ಮನೇ ಸಿಂಗಲ್ ಪೇರೆಂಟ್ ಆಗಿ ನೋಡ್ಕೋತಾ ಇರೋದಂತೆ ಅವ್ರನ್ನ. ಚಿಕ್ಕದ್ರಲ್ಲಿ ಅವರು ಏನಂತಾರೆ ಒಂದು ರೆಸ್ಪಾನ್ಸಿಬಿಲಿಟಿ ಕಲಿತಿಲ್ಲ, ಅವರು ಸುಮ್ಮನೆ ಓದ್ಲಾ ಹೊಡ್ಕೊಂಡು ಇದು ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಅವ್ರನ್ನ ಸಿದ್ಧಗಂಗಾ ಮಠಕ್ಕೆ ಅವ್ರನ್ನ ಜಾಯಿನ್ ಮಾಡಿದ್ರಂತೆ. ಅಲ್ಲಿ ಓದಿ ಎಲ್ಲ ಆದಮೇಲೆ ಇವತ್ತು ಪುರೋಹಿತಿಕೆ ಮಾಡಿಕೊಂಡು ಅವರು ಬದುಕ್ತಾ ಇದ್ದಾರಂತೆ. ಇದು ಅವ್ರು ಬಿಗ್ ಬಾಸ್ ಮನೆಗೆ ಹೋದರೆ ನೀವು ಹೇಗೆ ಪೂಜೆ ಮಾಡ್ತೀರಾ ಏನು ಎತ್ತ ಅಂತೆಲ್ಲ ಕೇಳಿದಾಗ ನಾವು ಆಂತರಿಕವಾಗಿ ಪೂಜೆ ಮಾಡಿದ್ರು ಆಗುತ್ತೆ, ಫಿಸಿಕಲ್ ಆಗಿ ಮಾಡಿಲ್ಲ ಅಂದ್ರೂ ಅನ್ನೋ ಥರ ಹೇಳ್ತಾರೆ. ಆ್ಯಕ್ಚುಲಿ ಇಟ್ ಈಸ್ ಗುಡ್. ನಾವು ಫಿಸಿಕಲ್ ಆಗಿ ಮಾಡೋದು ಅಲ್ಲದೆ ನಮ್ಮ ಮನಸ್ಸಿನಲ್ಲಿ ಕೂಡ ನಾವು ಯಾವಾಗಲೂ ಸ್ಮರಿಸ್ತಿರ್ಬೇಕು ಅನ್ನೋದನ್ನ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ಆ್ಯಕ್ಚುಲಿ ಅದನ್ನು ಅವರ ಒಂದು ಫನ್ ಸೈಡ್ ಕೂಡ ತುಂಬಾ ಚೆನ್ನಾಗಿತ್ತು. ಅವರು ಫೇಸ್ ರೀಡಿಂಗ್ ಮಾಡ್ತೀನಿ, ನನಗೆ ಹಾರಸ್ಕೋಪ್ ಎಲ್ಲ ಹೇಳಕ್ಕೆ ಬರುತ್ತೆ ಅನ್ನೋ ಥರ ಹೇಳಿದ್ರು. ವಿನಯ್ ಅವ್ರ ಬಗ್ಗೆ ಹೇಳಿ ಅಂತಂದ್ರೆ ವಿನಯ್ ಅವ್ರ ಬಗ್ಗೆ ಆಲ್ರೆಡಿ ಗೊತ್ತಿರೋ ಥರ ಫ್ಯೂಚರಲ್ಲಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಈ ಥರ ಏನೋ ಹೇಳಿದ್ರು. ನನಗದು ಆಲ್ರೆಡಿ ಗೊತ್ತು ಅನ್ನೋ ಥರ ಅವ್ರು ಮಾತಾಡಿದ್ರು. ಸೊ ಅವರು ಅಲ್ಲಿರೋರು ಎಲ್ಲರ ಹೆಸರು ಹೇಳಿದ್ರು. ಚಂದನ್ ಅಂದರೆ ಯಾರು ಅನ್ನೋದು ಗೊತ್ತಿಲ್ಲ ಅನ್ನೋ ಥರ ಹೇಳಿದ್ರು. ಚಂದನ್ ಅವ್ರು ಇಟ್ಕೊಂಡು ನನ್ನ ಬಗ್ಗೆ ಫ್ಯೂಚರಲ್ಲಿ ಏನಾಗಿತ್ತು ಅನ್ನೋ ಥರ ಹೇಳಿ ಅಂದರೆ ಅದ್ರ ಬಗ್ಗೆ ಹೇಳಿದ್ರು ಅವರು. ಇಟ್ ವಾಸ್ ಲೈಕ್ ಅಕ್ಸೆಪ್ಟಬಲ್. ಅದು ರಿಯಲ್ ಫೇಕಾ ವಿ ಡೋಂಟ್ ನೋ, ಬಟ್ ಅಲ್ಲಿ ತೋರಿಸಿದ ಪ್ರಕಾರ ಅದು ಅವ್ರಿಗೆ ಚಂದನ್ ಯಾರೋ ಗೊತ್ತಿಲ್ಲ, ಹಂಗಾಗಿ ಅವ್ರು ಹೇಳಿದ್ದಕ್ಕೆ ಅಕ್ಸೆಪ್ಟೆನ್ಸ್ ಅನ್ನೋ ಥರ ಇತ್ತು. ಸೊ ಸಮಥಿಂಗ್ ಏನೋ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಥರ ಇದ್ದಾರೆ ಇವರು. ಸ್ವಲ್ಪ ಕಾಮಿಡಿ ಸೆನ್ಸ್ ಕೂಡ ಇದೆ ಇವರಲ್ಲಿ, ಇನ್ನೋಸೆನ್ಸ್ ಕೂಡ ಇದೆ ಅನ್ನೋ ಥರ ಇದು ಮಾಡಿ ಅವ್ರನ್ನ ನೀಟಾಗೆ 3 ಗ್ರೀನ್ ಕೊಟ್ಟು 1 ರೆಡ್ ಕೊಟ್ಟು ಅವ್ರನ್ನ ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಲಾಸ್ಟಲ್ಲಿ ಬಂದ ಕಂಟೆಸ್ಟೆಂಟ್ ಬಂದು ಮಂಜೇಶ್ವರ್ ಅಂತ 30 ವಯಸ್ಸಿನವರು. ಅವರು ಮೈಸೂರಿಂದ ಬಂದಿದ್ದಾರೆ. ಇವರು ಸ್ವಲ್ಪ ಏನೋ ಇನ್ವಿಸಿಬಲ್ ಆ್ಯಕ್ಟ್ ತನಕ ಲೈಕ್ ಅವ್ರು ಯಾರೋ ಅವ್ರ ಜೊತೆ ಪಕ್ಕದಲ್ಲಿ ಇನ್ನೊಬ್ಬ ಯಾರೋ ಯಾರೋ ಇನ್ವಿಸಿಬಲ್ ಆಗಿ ಅವ್ರ ಹತ್ರ ಮಾತಾಡ್ಕೊಂಡ್ಬರ್ತಾರೆ. ನನಗೇನೋ ಒಂದು ಕಂಟೆಂಟ್ನ ಕೊಡೋಕ್ಕೆ ಅಂತ ಬಂದರು. ಅದು ಆ್ಯಕ್ಚುಲಿ ಅಷ್ಟು ವರ್ಕೌಟ್ ಆಗಲಿಲ್ಲ ಅನ್ನೋ ಥರ ಅನ್ನಿಸ್ತು. ಅವ್ರಿಗೆ ಇನ್ಕ್ಯೂಷನಲ್ಲಿ ಬದುಕ್ತಾರಂತೆ, ಮುಂದೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಂತ. ಸೊ ಬೇಸಿಕಲಿ ಇದು ಸ್ಟೇಜ್ ಮೇಲೆ ಹೇಳಿದಾಗ ಏನಾಗುತ್ತೆ, ನನಗೆ ನೀವು ಏನು ಕೊಡ್ತೀರಾ, ಇವಾಗ ರೆಡ್ ಕೊಡ್ತಾರಾ ಗ್ರೀನ್ ಕೊಡ್ತಾರಾ ಅಂತ ಕೇಳಿದ್ರೆ ಓ ನೀವು ಗ್ರೀನ್ ಕೊಡ್ತೀರಾ, ಆಬ್ವಿಯಸ್ಲಿ ಅವ್ರು ಉಲ್ಟಾ ಮಾಡ್ತಾರೆ. ಸೊ ಆಮೇಲೆ ಅವ್ರಿಗೆ ಐಸ್ ಮೇಲೆ ನಿಂತ್ಕೊಂಡು 2 hours ನಿಂತ್ಕೊಳ್ಳೋಕ್ಕಾಗುತ್ತೆ ನಿಮಗೆ, ನಂಗೆ ನಿಂತ್ಕೊಳ್ಳೋಕ್ಕಾಗುತ್ತೆ ಅಂತ ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಏನೋ ಇದ್ರು. ಬಟ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಥರ ಅವ್ರು ಕಾಣಿಸ್ಲಿಲ್ಲ. ಸೊ ಅವರು ಕೂಡ ರಿಜೆಕ್ಟ್ ಆದರು. 4ಕ್ಕೆ 4 ಅವರಿಗೆ ರೆಡ್ ಸಿಕ್ಕಿ ರಿಜೆಕ್ಟ್ ಆದರು. ಸೊ ಇವತ್ತು ಇವರೆಲ್ಲ ಕಂಟೆಸ್ಟೆಂಟ್ಸ್ ಬಂದಿರು. ಫಸ್ಟ್ ಈ ಎಪಿಸೋಡಲ್ಲೇ 2 ಸ್ಟಾರ್ ಕಂಟೆಸ್ಟೆಂಟ್ಸ್ ಆದರು. ತುಂಬ ಜನ ಸೆಲೆಕ್ಟ್ ಆದರು, ತುಂಬ ಜನ ರಿಜೆಕ್ಟ್ ಆದರು. ನಿಮಗೆ ಇವರಿಷ್ಟು ಜನರಲ್ಲಿ ಯಾರು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತು, ಯಾರು ಸುಮ್ಮನೆ ಏನೋ ಬಿಲ್ಡಪ್ಗೆ ಇವ್ರನ್ನೆಲ್ಲ ಸೆಲೆಕ್ಟ್ ಮಾಡಿಸ್ಕೊಂಡಿದ್ದಾರೆ ಅನ್ನೋ ಥರ ಅನ್ನಿಸ್ತು, ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ನಿಮಗೆ ನಾನು ಮಾಡ್ತಿರೋ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ.